ಫ್ರೆಂಡ್ಸ್, ಇಂದಿನ ದಿನಗಳಲ್ಲಿ ದುಡ್ಡು ನಿಮ್ಮ ಜೀವನದಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಹೀಗಾಗಿ ನಿಮ್ಮ ದುಡ್ಡಿನ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವುದು ತುಂಬಾ ಮುಖ್ಯ. ಏಕೆಂದರೆ ಪ್ರತಿಯೊಂದು ರೂಪಾಯಿಯೂ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಹೀಗಾಗಿ ನೀವು ಖರ್ಚು ಮಾಡುವ ಹಣವು ಸರಿಯಾದ ಜಾಗದಲ್ಲಿ ವ್ಯಯಿಸಲಾಗುತ್ತಿದೆಯೇ ಅನ್ನೋದನ್ನ ನೀವು ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗುತ್ತೆ. ಫ್ರೆಂಡ್ಸ್, ಹೀಗಾಗಿ ಇಂದು ನಾನು ನಿಮಗೆ ದುಡ್ಡನ್ನು ಉಳಿಸಲು ಮತ್ತು ಬೆಳೆಸಲು ಸಹಾಯಕವಾಗುವ 5 ಮನಿ ರೂಲ್ಸ್ ಬಗ್ಗೆ ಹೇಳುವವನಿದ್ದೇನೆ. ನೀವೆಲ್ಲರೂ ರೆಡಿಯಾಗಿದ್ದರೆ ಇಲ್ಲಿವೆ ಆ 5 ಮನಿ ರೂಲ್ಸ್. ರೂಲ್ ನಂಬರ್ 1, ಆಲ್ವೇಸ್ ಮೇಕ್ ಮನಿ ವರ್ಕ್ ಫಾರ್ ಯು. ಹೌದು ಫ್ರೆಂಡ್ಸ್, ನಿಮ್ಮಲ್ಲಿ ತುಂಬಾ ಜನರು ದುಡ್ಡಿಗೋಸ್ಕರ ಹಗಲು ರಾತ್ರಿ ದುಡಿದು ನಂತರ ಸುಲಭವಾಗಿ ಆ ದುಡ್ಡನ್ನು ಖರ್ಚು ಮಾಡುತ್ತಾರೆ. ತುಂಬಾ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ತಾವು ಸ್ವಲ್ಪ ತಲೆ ಓಡಿಸಿದರೆ ತಾವು ದುಡಿದ ದುಡ್ಡೇ ತಮಗೋಸ್ಕರ ದುಡಿಯುತ್ತೆ ಅಂತ. ಫ್ರೆಂಡ್ಸ್, ನೀವು ದುಡಿದ ದುಡ್ಡಿನಲ್ಲಿ ಅಟ್ಲೀಸ್ಟ್ 25% ರಷ್ಟು SIP ಅಥವಾ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟಿಂಗ್ ಮಾಡಬೇಕು. ಇನ್ವೆಸ್ಟಿಂಗ್ ಮಾಡುವುದು ದುಡ್ಡನ್ನು ನಿಮಗೋಸ್ಕರ ದುಡಿಯಲು ಬಿಡುವ ಒಂದು ಬೆಸ್ಟ್ ಟೆಕ್ನಿಕ್ ಗಳಲ್ಲಿ ಒಂದಾಗಿದೆ. ರೂಲ್ ನಂಬರ್ 2, ಕೀಪ್ ಯುವರ್ ಫೈನಾನ್ಸಸ್ ಆರ್ಗನೈಸ್ಡ್. ಫ್ರೆಂಡ್ಸ್, ಹೇಗೆ ಹನಿ ಹನಿಗೂಡಿ ಹಳ್ಳವಾಗುತ್ತೋ ಹಾಗೆಯೇ ನಿಮ್ಮ ಪ್ರತಿಯೊಂದು ರೂಪಾಯಿ ನಿಮ್ಮ ಜೀವನವನ್ನು ಬದಲಿಸುವ ತಾಕತ್ ಹೊಂದಿರುತ್ತೆ. ಹೀಗಾಗಿ ನಿಮ್ಮ ಹಣವನ್ನು ವೆಲ್ ಆರ್ಗನೈಸ್ಡ್ ಆಗಿ ಇಡುವುದು ಹಣವನ್ನು ಮ್ಯಾನೇಜ್ ಮಾಡುವ ಒಳ್ಳೆಯ ಸಂಕೇತಗಳಲ್ಲಿ ಒಂದಾಗಿದೆ. ಹಣವನ್ನು ವೆಲ್ ಆರ್ಗನೈಸ್ಡ್ ಆಗಿ ಇಡಲು ಆಟೋಮೇಷನ್ ಮಾಡುವುದು ತುಂಬಾ ಅವಶ್ಯಕ. ಅಂದರೆ ನಿಮ್ಮ SIP, EMI ಅಥವಾ ಇತರ ಯಾವುದೇ ಲೋನ್ ನ ಕಂತುಗಳು ಆನ್ಲೈನ್ ಆಗಿಯೇ ಕ್ರೆಡಿಟ್ ಆಗುವಂತೆ ನೋಡಿಕೊಳ್ಳುವುದು. ಪ್ರತಿ ತಿಂಗಳ ಬಜೆಟ್, ನೀಡ್ಸ್ ಮತ್ತು ವಾಂಟ್ಸ್ ಗಳ ಬೆಲೆ ಮೀರದಂತೆ ನೋಡಿಕೊಳ್ಳುವುದು ನಿಮ್ಮ ಫೈನಾನ್ಸ್ ಅನ್ನು ಚೆನ್ನಾಗಿ ಮ್ಯಾನೇಜ್ ಮಾಡುವ ಕಲೆಗಳಲ್ಲಿ ಒಂದಾಗಿದೆ. ನಂಬರ್ 3, ಪೇ ಯುವರ್ ಸೆಲ್ಫ್ ಫಸ್ಟ್. ಹೌದು ಫ್ರೆಂಡ್ಸ್, ನಿಮ್ಮ ಮನೆಯ ಯಜಮಾನರು ನೀವಾಗಿರುವುದರಿಂದ, ನೀವು ನಿಮ್ಮ ಫ್ಯಾಮಿಲಿಯ ಒಳಿತನ್ನು ಬಯಸುವುದರಿಂದ ನಿಮ್ಮ ಹೆಲ್ತ್ ಮತ್ತು ನಾಲೆಜ್ಗೆ ಮೊದಲು ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಆಗಿದೆ. ಅದರಲ್ಲೂ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ, ಸೆಲ್ಫ್ ಹೆಲ್ಪ್ ಗೆ ಸಂಬಂಧಪಟ್ಟಂತೆ ನೀವು ಒಳ್ಳೆಯ ಓದುಗರಾಗಿದ್ದರೆ ಪ್ರತಿ ತಿಂಗಳು ಕೆಲವು ಬುಕ್ಸ್ ಗಳನ್ನು ಓದಲು ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡುವುದು ಒಂದು ಒಳ್ಳೆಯ ಬೆಳವಣಿಗೆಯಾಗುತ್ತದೆ. ಒಟ್ಟಿನಲ್ಲಿ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ ಹಣ ನಿಮಗೆ ಒಂದು ದಿನ ಒಳ್ಳೆಯ ರಿಟರ್ನ್ ಕೊಡುತ್ತೆ. ರೂಲ್ ನಂಬರ್ 4, ದ ಮೋರ್ ಯು ಲರ್ನ್ ದ ಮೋರ್ ಯು ಅರ್ನ್. ಹೌದು ಫ್ರೆಂಡ್ಸ್, ನೀವು ಹೇಗೆ ಹೆಚ್ಚು ಸ್ಕಿಲ್ಸ್ ಗಳನ್ನು ಕಲಿಯುತ್ತೀರೋ ಆಗ ನೀವು ಹೆಚ್ಚು ಅರ್ನ್ ಮಾಡಲು ಕಲಿಯುತ್ತೀರಿ. ಹೀಗಾಗಿ ನೀವು ಹೆಚ್ಚು ಬೇಡಿಕೆ ಇರುವ ಸ್ಕಿಲ್ಸ್ ಗಳನ್ನು ಕಲಿಯಲು ಪ್ರಯತ್ನಿಸಬೇಕು. ಒಬ್ಬ ಕೋಡಿಂಗ್ ಕಲಿತ ವ್ಯಕ್ತಿ ಮತ್ತು ಆಟೋ ಡ್ರೈವಿಂಗ್ ಕಲಿತ ವ್ಯಕ್ತಿ ಇಬ್ಬರು 1 ಗಂಟೆಯ ಅವಧಿಯ ಕೆಲಸ ಮಾಡಿದರೂ ಕೋಡಿಂಗ್ ಕಲಿತ ವ್ಯಕ್ತಿ ಹೆಚ್ಚು ಗಳಿಸುತ್ತಾನೆಯೇ ಹೊರತು ಆಟೋ ಡ್ರೈವರ್ ಅಲ್ಲ. ಹೀಗಾಗಿ ನೀವು ಹೆಚ್ಚು ಹೈ ಇನ್ಕಮ್ ಇರುವ ಸ್ಕಿಲ್ಸ್ ಗಳನ್ನು ಕಲಿಯಬೇಕು. ರೂಲ್ ನಂಬರ್ 5, ಯು ಕಾಂಟ್ ಗೆಟ್ ರಿಚ್ ಫ್ರಮ್ ಅ ಜಾಬ್. ಫ್ರೆಂಡ್ಸ್, ಒಂದಂತೂ ತಿಳಿದುಕೊಳ್ಳಿ, ನೀವು ಜಾಬ್ ಮಾಡುತ್ತಾ ರಿಚ್ ಆಗಲು ಎಷ್ಟೇ ಟ್ರೈ ಮಾಡಿ ನೀವು ಎಂದೂ ರಿಚ್ ಆಗಲಿಕ್ಕೆ ಸಾಧ್ಯವಿಲ್ಲ. ಜಾಬ್ ಒಂದು ಕಂಫರ್ಟೇಬಲ್ ಲೈಫ್ ಕೊಡುತ್ತೆ ವಿನಃ ನಿಮ್ಮನ್ನು ಎಂದೂ ಶ್ರೀಮಂತರನ್ನಾಗಿ ಮಾಡುವುದಿಲ್ಲ. ಹಾಗಾದ್ರೆ ಜಾಬ್ ಮಾಡುತ್ತಾ ನೀವು ಶ್ರೀಮಂತರಾಗಲು ಸಾಧ್ಯನೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಸಾಧ್ಯವಿದೆ. ನೀವು ಜಾಬ್ ಮಾಡುತ್ತಾ ನಿಮಗೆ ಇಷ್ಟವಿರುವ ಬಿಸ್ನೆಸ್ ಅನ್ನು ಸೈಡ್ ಹಸಲ್ ಆಗಿ ಮಾಡ್ತಾ ಇರಿ. ಒಂದು ವೇಳೆ ಆ ಬಿಸ್ನೆಸ್ ಕ್ಲಿಕ್ ಆದ್ರೆ ನಿಮ್ಮ ಜಾಬ್ ಅನ್ನು ಬಿಟ್ಟು ಆ ಬಿಸ್ನೆಸ್ ಅನ್ನು ಫುಲ್ ಟೈಮ್ ಆಗಿ ತೆಗೆದುಕೊಂಡಾಗ ನೀವು ಖಂಡಿತ ರಿಚ್ ಆಗಲು ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.